ನಮಸ್ಕಾರ. ಅಬ್ಬಕ್ಕ ಸುದ್ದಿ ಸಂಚಯಕ್ಕೆ ಸ್ವಾಗತ. ಈಗ ವಾರ್ತೆಗಳ ವಿವರ. ಕಾಸರಗೋಡು ಜಿಲ್ಲೆಯ ಮಾಯಿಪ್ಪಾಡಿ ಜೋಡಾಳ ತರವಾಡಿನ ಗಟ್ಟಿ ಸಮಾಜದ ಸ್ವಾಡನಾಯ ಕುಟುಂಬಸ್ಥರ ತರವಾಡಿನಲ್ಲಿ ಧರ್ಮದೈವ ಶ್ರೀ ಧೂಮಾವತಿ ಹಾಗೂ ಗುಳಿಗದೈವದ ಪ್ರತಿಷ್ಠೆ ಕಲಶಾಭಿಷೇಕಗಳು ಇತ್ತೀಚೆಗೆ ನಡೆಯಿತು. ರಾತ್ರಿ ಶ್ರೀದೈವಗಳ ಕೋಲ ಸಂಪನ್ನ ಕಂಡಿತು. ಈ ಕೋಲದ ಒಂದಷ್ಟು ಚಂದ ನಿಮಗಾಗಿಲ್ಲಿದೆ.
ಆಧುನಿಕ ಯುಗದಲ್ಲಿ ಎಲ್ಲವೂ ಬದಲಾಗುತ್ತಿದ್ದರೂ ತುಳುನಾಡಿನ ದೈವಾರಾಧನೆ ಇಂದಿಗೂ ಮೂಲ ಸ್ವರೂಪವನ್ನು ಉಳಿಸಿಕೊಂಡಿದೆ. ಇತ್ತೀಚೆಗೆ ಬಂಟ್ವಾಳದ ರಾಯಿ ಎಂಬಲ್ಲಿ ಸಾಂಪ್ರದಾಯಬದ್ಧವಾದ ದೈವಾರಾಧನೆ ನಡೆದಿದೆ. ದೊಂದಿಯ ಬೆಳಕಿನಲ್ಲಿ ದೈವ ಮಂತ್ರದೇವತೆಯ ಕೋಲ ನಡೆದು ಎಲ್ಲರನ್ನೂ ಮಂತ್ರಮುಗ್ಧಗೊಳಿಸಿದೆ. ಬಂಟ್ವಾಳದ ರಾಯಿ ಬಾಬೆಟ್ಟು ವಿಶ್ವನಾಥ ಶೆಟ್ಟಿಯವರ ಮನೆಯಲ್ಲಿ ನಡೆದ ಮಂತ್ರದೇವತೆಯ ಕೋಲ ಸಾಂಪ್ರದಾಯಿಕವಾಗಿ ನಡೆದಿದೆ. ಬೆಂಕಿಯ ದೀವಟಿಗೆಯ ಬೆಳಕಿನಲ್ಲಿ ಮಂತ್ರದೇವತೆ ಮಾಯದಿಂದ ಜೋಗದ ರೂಪಕ್ಕೆ ಇಳಿದು ನಂಬಿದವರಿಗೆ ತನ್ನ ವೈಭವವನ್ನು ತೋರಿಸಿದೆ. ಸಿರಿ ಸಿಂಗಾರದ ಸೇವೆಯನ್ನು ಪಡೆದು ಪ್ರಸನ್ನಳಾದ ಮಂತ್ರದೇವತೆಯ ಅಬ್ಬರದ ದೀವಟಿಗೆಯ ಬೆಳಕಿನಲ್ಲಿ ಬೇರೊಂದು ಲೋಕವನ್ನೇ ದರಗಿಳಿಸುವಂತೆ ಮಾಡಿದೆ. ಈ ಕೋಲದ ಒಂದಷ್ಟು ಚೆಂದ ನಿಮಗಾಗಿಲ್ಲಿದೆ.
ಘಡಿ ನಮ್ಮ ಗೆಲುವಾಗಿ ಬಾ. ಕಾರ್ಣಿಕ ಮೆರೆಯ ಪತ್ತಿದಂತೆ ನೆನಲಗು ಮೃದು ಕಪಟನು ಕೆರೆಯ ಪತ್ತು ಎಸಲು ಪೂರ್ಪ ಭತ್ತದ ಸುಗಿ ಕೊಡು ನಿನನೇ ಪತ್ತು ಎಸಲು ಪೂರ್ಪ ಭತ್ತದ ಸುಗಿ ಕೊಡು ನಿನನೇ ಎನ್ನ ಉಸುಲುಡು ನಿನ್ನ ಪಾಡುನು ತುಣಿ ಕೊಡು ನಿಜನೇ. ಕೊರಗತನಿಯ ಕೊರಗತನಿಯ ಬಾನದೇವರೇ ಬಲ್ಪುದಾರತಿ ಸ್ವಾಮಿ ಅಚ್ಚಾಗ ಬಾನದೇವರೇ ಬಲ್ಪುದಾರತಿ ಸ್ವಾಮಿ ಅಚ್ಚಾಗ. माल पिएंगे माल पिएंगे माल पिएंगे हम तो माल पिएंगे मंगरी कर बाटी में माल पिएंगे. इस रात का है अपना मजा आ यार मस्ती में तू झूम जा. ओ इस रात का है अपना मजा आ यार मस्ती में तू झूम जा. बैठा है क्या सीटी बजा लुंगी पकड़ के जरा घूम जा. ये डांस तेरा देख देख झटके लगे तेज तेज दिल सबका धक धक करे. करंट लगा रे मना चाह तो सबको करंट लगा रे. पहाड़ी पटोमा चम चमा पायल घुंघरू बजने त्यार ठुठमा लाल त्यार कंगना हाथ में चूड़ी छनहरा लाल त्यार कंगना हाथ में चूड़ी छनहरा. चुनरी तेरी आए हाय चुनरी तेरी चमकनी गुलाबी शरारा. चले ना मिले दोबारा तो से नैना मिलेंगे मैंने ये दिल हारा. ಬಾಟಿಕಾದ ಬಂದೆ ಕುಸ್ಟ್ ಪಾರ್ಮಿದೆ ಪಲ್ಚಿನ ವೆಸ್ಟ್ ಊಟ್ಲ ಮೋಸು ಉಂಡ ಅಷ್ಟು ಗುಂಡಾನ ಫಸ್ಟ್ ಕೊಟ್ಟಾಲ ಊಟಾಗ ಕೊಟ್ಟ ತುಗಿನ ಕೊಟ್ಟಾಗ ಕೊಟ್ಟ ಕತ್ತನ ಮೆರ್ತಾಗ ಅಬ್ರ ಪಾಡ್ತಿಕ್ ಜೊಟ್ಟಾಲ ಕೊಟ್ಟಾಲ ಊಟಾಗ ಕೊಟ್ಟ ತುಗಿನ ಕೊಟ್ಟಾಗ ಕೊಟ್ಟ ಕತ್ತನ ಮೆರ್ತಾಗ ಅಬ್ರ ಪಾಡ್ತಿಕ್ ये डांस तेरा देख देख झटके लगे तेज तेज
ಕ್ಯಾಡ್ ಗೊಬ್ಬುಗ ನಮ್ಮ ತಂಡದ ಕ್ಯಾಡ್ ಗೊಬ್ಬುಗ ತಾರೈದ ತಪ್ಪಂಗಾಯಿ ಅಜ್ಜೈದ ಗೊಬ್ಬುಗೆ कृष्ण वासुदेव भक्ति मुक्तिदायकम् ಪೊಯ್ಯತ್ತಬೈಲು ದಿವಂಗತ ರಾಮಗಟ್ಟಿಯವರ ಕುಟುಂಬದ ಮನೆ ಸೀತಾರಾಮದ ಗೃಹ ಪ್ರವೇಶದ ದಿನ ಕೈರಂಗಳ ಶ್ರೀ ಗೋಪಾಲಕೃಷ್ಣ ಯಕ್ಷಗಾನ ಸಂಘದ ರುಕ್ಮಿಣಿ ಕಲ್ಯಾಣ ಯಕ್ಷಗಾನ ಬಯಲಾಟ ಪ್ರದರ್ಶನ ಕಾಣುವುದಕ್ಕಿಂತ ಮುಂಚಿತವಾಗಿ ಬಂಧು ಬಾಂಧವರು ತಿಮ್ಮಪ್ಪಗಟ್ಟಿ ಸಹೋದರರಿಗೆ ಹಾಗೂ ಕುಟುಂಬಸ್ಥರಿಗೆ ಶುಭಾಶಯಗಳನ್ನು ಸಲ್ಲಿಸಿದರು. ನಂತರ ರುಕ್ಮಿಣಿ ಕಲ್ಯಾಣ ಯಕ್ಷಗಾನ ಬಯಲಾಟ ನಡೆಯಿತು. ಗೃಹ ಪ್ರವೇಶದ ಗಡಿಬಿಡಿ, ನೆಂಟರಿಷ್ಟರ ಸ್ವಾಗತ ಇದೇನಿದ್ದರೂ ಮನೆಯೊಡೆಯ ಬಾಬುಗಟ್ಟಿ ಪೊಯ್ಯತ್ತಬೈಲು ಕ್ಷೌರಿಕನ ವೇಷದಲ್ಲಿ ಮಿಂಚಿದ್ರು. ಬಾಬುಗಟ್ಟಿಯವರ ಹಾಸ್ಯ ಪಾತ್ರದ ತುಣುಕೊಂದು ನಿಮಗಾಗಿ ಇಲ್ಲಿದೆ. ನಿನಗೆ ಮಾತಾಡ್ಲಿಕ್ಕಿಲ್ಲ ಈಗ. ಅಲ್ಲ ಯಾರು ಅಂತ ಮಂದಿ ಬಿಡ್ಲಿಕ್ಕೆ ಬಂದದ್ದು ಅಕ್ಕೇರ್ಲ ಉಳ್ಳೇರಿ
ಈಗ ನಿನ್ನನ್ನು ನಾನು ಕರೀತೇನಂತ ಹೇಳಿ ಗೊತ್ತಿದ್ದು ನೀನೇ ಈ ವ್ಯವಸ್ಥೆ ಮಾಡಿಕೊಂಡು ಇಲ್ಲಿ ಬಂದದ್ದ? ಅಲ್ಲ ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಕೇಳಿದ್ದನ್ನು ಕೂಗಿದ್ದನ್ನು ಕೇಳಿ ಬಂದಿಯೋ ಹೇಗೆ? ಓ, ನಿಮ್ಮ ಕಸುಬು ನಿಮ್ಮ ಕಸುಬು ಅದು. ಮನೆ ಮನೆಗೆ ತೆರಳಿ ಆ ಮನೆಯಲ್ಲಿರುವಂತಹ ವ್ಯಕ್ತಿಗಳಿಗೆ ಯಾವ ವ್ಯವಸ್ಥೆ ಬೇಕು ಅದನ್ನು ಮಾಡುವವನು ನೀನು. ಮತ್ತೆ ಮತ್ತೆ ನೀವು ಇದೆಂತ ವಿಷಯ ಅಂತ ನಾನು ಹೇಳ್ತೀನಿ. ಅಲ್ಲ, ನಿನಗೆ ಆ ಭಾಷೆ ಬರದಿದ್ರೆ ಸಮಸ್ಯೆ ಇಲ್ಲ. ನಿನಗೆ ಯಾವ ಭಾಷೆ ಎಷ್ಟು ಬಂದಲ್ಲ ಅಕ್ಕೆರೆ ಗೊತ್ತಾವು. ಅಕ್ಕೆರೆಗೆ ಅವರಿಗೆ ತುಂಬಾ ಭಾಷೆ ಇದೆ ಮತ್ತೆ ಅವರು ತುಂಬಾ ಭಾಷೆಗೆ ಸಂಬಂಧಿಸಿದ್ದನ್ನು ನೋಡ್ತಾರೆ. ಹಾಗಾಗಿ ಅವರಿಗೆಲ್ಲವೂ ಅರ್ಥವಾಗುತ್ತಾ ಹೋಗುತ್ತೆ. ಹೌದು ನಾಪಿ. ಈಗ ನಿನ್ನನ್ನು ನಾನು ಕರೆಸಿದಂತ ಉದ್ದೇಶ ಒಂದಿದೆ. ಅದು ಅಲ್ಲಿ ನೋಡಂತೆ. ಹತ್ತಿರ ಹೋಗಿ ನೋಡಂತೆ. ಯಾರದು? ರುಕ್ಮಯಣ್ಣಿ ರುಕ್ಮಯಣ್ಣ ಬೇರೆ ಎತ್ತು ದಿಕ್ಕಿಗೆ ಹೋಗ್ತಾ ಕೂಟ ತಿಂತೇಳಿ. ನಿಮಗೆ ಈಗಾಗಲೇ ಪರಿಚಯ ಉಂಟು ಅಂತ ಉಂಟಪ್ಪ. ಹಾಗಾದ್ರೆ ಕೆಲಸ ಇನ್ನೂ ಬಹಳ ಕೆಲವು ಸುಳ್ಳೆ ಮೇಲೆ ಅನುಭವ ಸುಳ್ಳೆ ಮತ್ತೆ ಚಾಕ ನೆಡ್ಡಿ ನೋಡಿದ ಅಡೆಗಳ ಕಡೆಗೆ ಓದ್ತಿಗೆ ಓದ್ತೀಯಣ್ಣ. ಎಲ್ಲವನ್ನು ಸೇವಿಸುವುದಕ್ಕಾಗಿ ಕೂಟ ಜಗಳ ಓದ್ತಿದ್ದೆ. ಅಲ್ಲಿಗೂ ಬಂದಿದ್ರ? ಕಡ್ಲೆ ಬಡಿ ಹೋಯ್ತು ನೋಡು ನಿನ್ನ ಅಣ್ಣನ ಅವಸ್ಥೆ. ಒಡ್ಸಿ ಕೊಡ್ತೀನಿ ಬಂದಿರುತ್ತೆ. ನನ್ನನ್ನು ಮಾತಾಡಬೇಕಂತ ಬೇಡ ಅಂತ ಅವ ಹೇಳಿ. ನಾನು ಆಗಲೇ ಹೇಳಿಬಿಟ್ಟಿದ್ದೇನೆ, ಇವರು ಮಾತಾಡಕೂಡದು. ಅದೇನು ಮಾತಾಡಿದ್ರೆ ನಿಮ್ಗೆ ನಿಮಗೆ ಏನು ಸಮಸ್ಯೆ ಇಲ್ಲದಿಲ್ಲ. ಆದರೆ ನೀನು ಕಾರ್ಯಪ್ರವೃತ್ತನಾದಂತಹ ಸಂದರ್ಭದಲ್ಲಿ ಸಮಸ್ಯೆ ಒದಗಿ ಬಂದರೆ ಅದಕ್ಕಾಗಿ ಹೇಳಿದ್ದು ಆತ ಮಾತನಾಡಕೂಡದು ಎಂಬುದಾಗಿ. ಗೆಳೆತನ ಇದ್ರೆ ಎಲ್ಲ ಕೆಲಸ ಆದ ಮೇಲೆ ಹೆಗಲಿಗೆ ಕೈ ಹಾಕೊಂಡು ನೀವು ಮತ್ತೆ ಮಾತಾಡಿಕೊಂಡು ಕೆಲಸ ಒಂದು ಕೆಲಸ ಆಗ್ಬೇಕು. ಕೆಲಸ ನೀನ್ ಏನ್ ಹೇಳಿದೆ? ರುಕ್ಮಯಣ್ಣ ನಿನ್ನ ರುಕ್ಮಯಣ್ಣ ನಮ್ಮ ನಡುವೆ ಒಂದು ಕಾಳಗ ಏರ್ಪಟ್ಟಿದೆ. ಅವನಿಗೆ ರುಕ್ಮಯಣ್ಣ ಬದಲಾಗಿದೆ, ನಿನ್ನ ಊರಿನ ರುಕ್ಮಯಣ್ಣ ಅಲ್ಲ. ಹೌದಾ? ಇದು ಆದರೆ ನಾವು ಒಟ್ಟಿಗೆಲ್ಲ ಹೋಗಿ ಒಂದಿದ್ದೇವೆ ಅಲ್ವಾ? ಅದು ಜನ ಬದಲಾಗಿದೆ, ಬೇರೆ ಹಾಗೆ ಕಾಣ್ತದೆ. ನೀನು ಅವರ ಊರಿಂದ ಬಂದದ್ದ ಇಲ್ಲಿಂದ? ಅವರ ಊರಿನಿಂದ ಬರುವ. ಹೌದು. ಹೆಚ್ಚು ಅವಳ ಹತ್ರ ಮಾತಾಡಿದ, ಅವನನ್ನು ಬಿಟ್ಟು ನಿನ್ನೊಟ್ಟಿಗೆ ಬಂದಳು. ಅದು ಅವು ಮತ್ತೆ ಈ ಬಣದೊಳಗೆ ಎಂಕ್ಲೆಗಳು ಹಾಕ್ಲಿಲ್ಲ. ವಾವ್ ತೊಂದರೆ ಹಾಗೆ ಎಂಕ್ಲೆ ಮಾತಾಡಿದ್ದಾನೆ. ಈಗ ವ್ಯತ್ಯಾಸ ಅದು ಯಾರು ಉಂಟು ಒಳ್ಳೆ. ಈಗ ನೀನು ಕೆಲಸ ಮಾಡಲಿಕ್ಕೆ ಬಂದದ್ದು. ಹೌದು, ನಿಮಗೆ ಆ ತಲೆ ಬಿಸಿ ಬೇಡ. ಅವನಿಗೊಂದು ತಕ್ಕ ಶಾಸ್ತಿ ಆಗಬೇಕು. ಇಷ್ಟರವರೆಗೆ ನೀನು ಯಾವೆಲ್ಲ ಮನೆಗೆ ಹೋಗಿ ಏನೆಲ್ಲ ನಿನ್ನ ಸಲಕರಣೆಯ ಮೂಲಕ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದೀಯೋ ಇವತ್ತು ಅದಕ್ಕಿಂತ ಹೆಚ್ಚಿನ ಸ್ವಾತಂತ್ರ್ಯ ನಿನಗೆ ಕೊಡ್ತೇನೆ ನಾನು. ಹೌದಾ? ಹೌದು, ಹೆಚ್ಚಿನ ಸ್ವಾತಂತ್ರ್ಯವನ್ನು. ಅಂದ ಮೆತ್ತುವಲ್ಲಿ ಮೆತ್ತಿ ಕೆತ್ತುವಲ್ಲಿ ಕೆತ್ತಬೇಕು. ಆದರೆ ನಾನು ಹೇಳುವ ಒಂದು ಕಡೆಯಲ್ಲಿ ನೀನು ಕೆತ್ತ ತಕ್ಕದ್ದು. ಅರ್ಥ ಆಗ್ತುಂಟ? ಅರ್ಥ ಆಗ್ತದೆ. ಅವನ ತಲೆಯ ಭಾಗದಲ್ಲಿ ಅವನ ಕೇಶ ಭಾಗಕ್ಕೆ 3 ಪಟ್ಟಿ ಇಡಬೇಕು. 3 ಪಟ್ಟಿ? 3 ಪಟ್ಟಿ ಮಾತ್ರ ಹೋಲಿಸ್ಬೇಕು. 3 ಪಟ್ಟಿ ಮಾತ್ರ 3 ಪಟ್ಟಿ ವಿಷಯ ಹೆಂಚಿನೊಂದಿಗೆ ಯಾಕೆರೆ ಆ 3 ಪಟ್ಟಿ ಯಾತಕ್ಕಾಗಿ ಎಂಬುದನ್ನು ಹೇಳ. ಅವನಿಗೆ ತೆಗೆಸಲಿಕ್ಕೆ ಉಂಟು ಮಾಡಿ. ಹೌದು. ನಿನ್ನ ಅನುಭವ ಹೇಗುಂಟ? ತೆಗೆಸಿಲ್ಲ ಆದ್ರೂ ನನ್ನ ಉದ್ಯೋಗ ಅದು ಅಲ್ವಾ? ನಾನು ತೆಗೆಯುವವನೇ ಅಲ್ವಾ? ನಾನು ಯಾವಾಗ ತೆಗೆಸಿದ್ದೇನೆ ಇಲ್ವೋ ಎಂಬುದನ್ನು ನನ್ನ ಪೂರ್ವಾಪರ ವಿಚಾರಗಳು ತಿಳಿಸುತ್ತದೆ. ನೆಟ್ಟ ಈ ವಿಚಾರ ಅನ್ನ ಉಂಡು. ಈಗ ನಾನು ಹೇಳಿದ್ದಷ್ಟನ್ನು ನೀನು ಮಾಡಬೇಕು. ನಿನ್ಗೆ ಏನು ಬೇಕು? ನಿನ್ನ ಹೆಂಡತಿ ಅಲ್ಲ, ಹೆಂಡತಿಯರು ಅಲ್ಲ, ಮಕ್ಕಳು, ಮತ್ತೆ ನಿನ್ನ ಸಂಬಂಧಿಕರು, ಬಂಧು ಮಿತ್ರರು, ಅವರಿಗೆಲ್ಲ ಏನೆಲ್ಲ ವ್ಯವಸ್ಥೆ ಬೇಕು ಎಲ್ಲ ವ್ಯವಸ್ಥೆಯನ್ನು ಅವ ಒಂದರಲ್ಲಿ ಇಲ್ಲ. ಹೆಂಡತಿಯರು ಅಂತಲೇ ಹೇಳು. ಬಾಲ್ಯದಿಂದಲೇ ಬಂದದ್ದು ಅದು. ಈ ದೇವೇರಿ ಬಣ್ಣದಪ್ಪನಾಗ ಹೆಂಗ್ ಮನ್ಪದೆ ಆಗ್ಲೇಬೇಕು. ಎಷ್ಟಾದರೂ ನೀನು ನನ್ನ ಚರಣ ಸೇವಕ ಅತ್ತಿ ಅಂಚಾದಪ್ಪನಾಗ ಈ ಬಣ್ಣ ಸೇವೆ ನಾನು ಮನ್ಪುವೆ ಇತ್ತೆ. ಬೇರೆ ನಿಮಗೆ ಒಪ್ಪಿಸಿದ್ದೇನೆ, ಏನು ಬೇಕಾದ್ರೂ ಮಾಡು.
ಮನೆ ಕೂಟದ್ದೇ ಒಂದು 3 ಪಟ್ಟಿ ಬೇಕು. 3 ಪಟ್ಟಿಗೆ ಮಾತ್ರ ಹೋಲಿಸುದು 3 ಪಟ್ಟಿ ಉಂಟು. 3 ಪಟ್ಟಿ ಅದು ದೂರದಿಂದಲೇ ನೋಡಿದ್ರೆ ಗೊತ್ತಾಗ್ತದೆ. ಆ 3 ಬಿಟ್ಟವರು ತೆಪ್ಪ ಅಂದ್ರೆ ಮತ್ತೆ ಬೇಲೆ ಉಂಟು ಕೂಟದ್ದೇ ಆಗುದು. ಹೌದು. ಇದು ಎಲ್ಲಿಂದೆಲ್ಲ ಮಗನದ್ದೆಲ್ಲ ತಂದಿದ್ದೀಯಲ್ಲ? ತರ್ಲಿಕ್ಕೆ ಪುರ್ತೊತ್ತಿರ್ಲಿಲ್ಲಲ್ಲ, ಇದು ಸಿಕ್ಕಿದಲ್ಲಿ ತಗೊಂಡು ಬಂದದ್ದು. ಹೇಗೆ ಇವತ್ತು ಆದೀತು? ಹಾಗೆ ನಂಗೆ ಸಂಗತಿ ಉಂಟು. ಸತ್ತ ಉಂಟು ಸತ್ತ ಏತು ಮಲ್ಲ ಎಲ್ಲ ಎನ್ನಲೇಕಂತ ನಾಯಕ ಬಗ್ಗೋಡಿ ಇಂಚೆನೆ ತೊಂದು ಕೊಡು. ಇಂಚೆನೆ ಇಂಚೆನೆ ಅಂಚೆನೆ ಅವ ಅವ ಓ ಇಂಚೆನೆ. ಅದು ಹಾಗೆ ತಿರುಗುವ ಕುರ್ಚಿ ಇಟ್ಟರೆ ಹೀಗೆ ಹೀಗೆ ಮತ್ತೆ ಸಾಕು. ತುಂಡಾದಿತ್ತು ಮಗನಿಗೆ ಮತ್ತೆ ಬೇರೆ ತರಬೇಕಾದಿತ್ತು. ಏನು ತಂದಿದ್ದೀರಿ? ಕಾರ್ಯಕ್ರಮ ಮುಗಿಯಲಿಲ್ಲ, ಅಂಗಲ ಗುಡಿಸುವುದನ್ನೆಲ್ಲ ತಂದಿದ್ದೀಯಲ್ಲ. ಅನುಕೂಲ ನಿನಗೆ ಸುಲಭ ಆಗಿ ಮೊದಲು ಇಂಥದ್ದೆಲ್ಲ ಅಂಚಾಪುಡ ಹಾಗೆ ಎಂಟೆಂಚನ್ನದಲ್ಲಿ ಇವ ಪ್ರಥಮ ಬಾರಿಗೆ ತೆಗೆಯುವುದು ಅಂತ. ಅಯ್ಯಪ್ಪ, ಒಂದೊಂದು ಹೊಸಬರು ಬಂದ್ರೆ ಹೀಗೆ ಹೊಸಬರು ಅಂಡ ಏತಿರ ಅವರ ವರಣ ಜಗ್ಗಿ ರಂಚನೆ ಎಲ್ಲಿಂದ ತೆಗಿಬೇಕು ಅಂತ ಅವರಿಗೆ ಗೊತ್ತಿಲ್ಲ. ಜಗ್ಗೆತ್ತ ಅಭ್ಯಾಸ ಎತ್ತಿನಂಡ ಆ ಅಂಚಾಪುದು. ಹೌದು, ಅವರಂತ ಸ್ವಲ್ಪ ಕೇಳ್ಬೋದಲ್ಲ ಹೇಗೆ ತೆಗೆಯುವುದು ಹೇಳ್ಬೋದು. ಹಾಕ್ಲಿಕ್ಕೆ ಅವು ಎಣ್ಣೆಲೆಕ್ಕ ಅದು ಹಾಕ್ಲಿಕ್ಕೆ ಅದು ಎಣ್ಣೆ ಅದು ಬ್ಯಾಳೆ ಪಟ್ಟಿ ಎಲ್ಲ ಹೇಳ್ತಾ ಇದ್ದ. ಬೇಟೆ ಎಲ್ಲ ಬಣ್ಣ ಅನ್ಸು ದೇವರ ಲೆಕ್ಕ ಆರು ಬಣ್ಣ ಬಂದು ಗೊತ್ತಿಲ್ಲ ಯಾರಿಗೆ ದೇವರ ಎಲ್ಲ ಮಾಡಿಕೊಂಡದ್ದು. ಅರಿ ಒಂದಪ್ಪ ಸ್ವಲ್ಪ ಗಾಳಿ ಆದ್ರೂ ಏನು ಮಾಡ್ತಾ ಇದ್ದ? ಸಂಭವ ಬಿರಿಯಾನಿ ಕೋಣ ಗೊತ್ತಾಗ ಕೋಡೆ ಹೆಚ್ಚಂದ್ರೆ ಹೆಚ್ಚಲ್ಲ ಅದು ನೋಡಿ. ಇಂಥವರು ಇಲ್ಲಿ ತನಕ ಬರಲಿ. ಏನು ಮಾಡ್ತಾ ಇದ್ದೀಯ? ಎಲ್ಲಿದೆಲ್ಲ ತೆಗೀತಾ ಇದ್ದಾನೆ? ಸಾಕ, ಸ್ವಲ್ಪ ಅವನಿಗೆ ಇರಲಿಲ್ಲ. 3 ಪಟ್ಟಿ ಬಿಡ್ಲಿಕ್ಕೆ ಹೇಳಿದ್ದಾನೆ. ಆಯ್ತು, ನಿಮ್ಮೊಂದು ಆಸೆ ಮುಗಿತು. ಆಯ್ತಾ? ಅವ ಒಂದು ಬದಿಯದ್ದನ್ನು ಹೇಳಿದ, ನೀನು ಇಡೀ ತೆಗೆದು ಹನ್ನೆರಡು ಗಂಟೆನ ಬೇಲೆ ಆಡು ಈರ ಈ ಪಂಡರತ್ತಿ ಇನ್ನು ಮನ್ಪದ್ದೆ ಗೊತ್ತಾಗಿ ಇನ್ನೇನಾದ್ರು ಮಾಡ್ಲಿಕ್ಕಿದ್ರೆ ಮಾಡ್ಬೋದು. ಎಂಥದ್ದು ಮಾಡುದು? ಏನಾದ್ರು ಮಲ್ಪೇರಂಡ ತುಂಬುದು ಎಂಕ್ಲು ಸುಮಾರು ಸಮಯ ಇಂಚಿನ ಎಂಕ್ಲು ಎತ್ತೊತ್ತಿಗೆ ಹೋತ ಅಂಚಂಪರೆ ಅಚ್ಚ ಮಾತ್ರ ಮಲ್ಪೇರ ನನಗೆ ಕೈ ಬರ್ಬೋದು. ಸರಿನಾ ಪಿತಾ? ನಾವು ಹೇಳಿದಂತಹ ವಿಚಾರವನ್ನು ಅಚ್ಚುಕಟ್ಟಾಗಿ ಪೂರೈಸಿದವನಿದ್ದಿ. ನಿನಗೆ ಬೇಕಾದಂತಹ ವ್ಯವಸ್ಥೆಗಳನ್ನೆಲ್ಲ ಮಾಡುತ್ತೇವೆ. ನೀನು ಇನ್ನೂ ತೆರಳಬಹುದು. ಅಕ್ಕೇನೆ ಬರ್ತೆ ರುಕ್ಮಣ್ಣ ಬರ್ತೀಯ ನೀ? ಇದು ಇಂದಿನ ಹಬ್ಬಕ್ಕ ಸುದ್ದಿ ಸಂಚಯ. ಇನ್ನಷ್ಟು ವಿಶೇಷಗಳೊಂದಿಗೆ ಮುಂದಿನ ಸುದ್ದಿ ಸಂಚಯದೊಂದಿಗೆ ಭೇಟಿಯಾಗೋಣ. ವಂದನೆಗಳು.